ಶ್ರೀಯುತ MS ಪ್ರಕಾಶ್ರವರೇ, ಇವತ್ತಿನ ಕೇಂದ್ರ ಬಿಂದು ಶ್ರೀಯುತ ಮರಿಯಪ್ಪನವರೇ ಮತ್ತು ಅವರ ಕುಟುಂಬದ ವರ್ಗದವರೇ, ನನ್ನೆಲ್ಲ ಸನ್ನಿಹಿತರು, ವ್ಯಕ್ತಿತ್ವಕ್ಕೆ ಮಾದರಿಯಾದಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಮತ್ತು ಅಸ್ತಿತ್ವಕ್ಕೆ ರಹದಾರಿಯಾದಂಥ ಶಿಕ್ಷಣ ಶಿಲ್ಪಿ JP ಅವ್ರನ್ನ ಮನಸ್ಸಲ್ಲೇ ನೆನಪಿಸ್ಕೊಳ್ತಾ, ಒಂದೊಂದೇ ಕೊಂಡಿಗಳು ಕಳಿಸ್ತಾ ಅಂತರಂಗ ಅನಾಥವಾಗ್ತಾ ಹೋಗುತ್ತೆ. ವ್ಯಕ್ತಿಗಳು ನಿವೃತ್ತಿ ಆಗ್ತಾರೆ, ಇಲ್ಲಿ ವೃತ್ತಿನೇ ನಿವೃತ್ತಿ ಆಗ್ತಾರೆ. ಯಾಕೆಂದ್ರೆ ಅವರು ಎಕ್ಸ್ಟೆಂಡೆಡ್ ವಾರಂಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ವಯಸ್ಸು ಕೂಡಿದ್ರು ಅಷ್ಟೇ ಅವ್ರಿಗೇನು ಉತ್ಸಾಹ ಕಮ್ಮಿ ಆಗಿರಲಿಲ್ಲ. ಮಾನ್ಯ ಪ್ರಾಂಶುಪಾಲರುಗಳಿಗೆ ಅವರು ಗಾರ್ಡನಲ್ಲಾಗಲಿ ಅಥವಾ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಡೆಸ್ಕ್ಗಳನ್ನ ಹೊರದ್ರಲ್ಲಾಗಲಿ ಅವ್ರು ಯಾವತ್ತೂ ಹಿಂಜರಿಲಿಲ್ಲ. ಎಷ್ಟೋ ಸರ್ತಿ ಫ್ಲೋರಿಂದ ಫ್ಲೋರ್ಗೆ ಡೆಸ್ಕ್ಗಳನ್ನ ಶಿಫ್ಟ್ ಮಾಡುವಂಥ ಸಂದರ್ಭಗಳು ಬರುತ್ತೆ. ಅವಾಗೆಲ್ಲ ನಾನು ಮರಿಯಪ್ಪನವ್ರನ್ನ ಗಮನಿಸಿದ್ದೀನಿ. ಯಾವತ್ತೂ ಅವರು ತುಟ್ಟಿಕ್ ಅಂದೇನೆ ಹೆಗಲು ಕೊಟ್ಟು ಆ ಡೆಸ್ಕ್ಗಳನ್ನ ಅವರು ತಗೊಂಡೋಗ್ತಾ ಇದ್ರು. ಸೈನ್ಸ್ ಡಿಪಾರ್ಟ್ಮೆಂಟ್ ಸ್ಟಾಫ್ ರೂಮಲ್ಲಿ ಅವರು ಬಾಗಿಲು ತೆಗೆಯೋ ದಿನಗಳು ನನಗೆ ನೆನಪಾಗುತ್ತೆ. ಯಾವತ್ತೂ ತಡವಾಗಿ ಅವರು ಬಾಗಿಲು ತೆಗೆದಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ 9 ಗಂಟೆಗೆ ಕ್ಲಾಸ್ ಆರಂಭವಾಗೋದಾದ್ರೆ ಹೆಚ್ಚು ಕಮ್ಮಿ ಅದಕ್ಕೆ ಮುಂಚೆನೆ ಅವರು ಬಾಗಿಲನ್ನ ತೆರೆದಿರ್ತಿದ್ರು. ಆರಂಭದ ದಿನಗಳಲ್ಲಿ ಮರಿಯಪ್ಪನವರ ಪರಿಚಯ ನನಗೆ ಅಷ್ಟಿಲ್ಲ. ನಾನು ಅವ್ರ ಜೊತೆ ಒಂದಷ್ಟು ಒಡನಾಟ ಮಾಡಬೇಕು ಅಂತ ಪ್ರಯತ್ನ ಮಾಡುವಾಗ ನಾವು ಹೊರಡದಲ್ಲಿ ಕೂತಿರ್ತಿದ್ವಿ ನಮ್ಮ ಸ್ಟಾಫ್ ರೂಮಲ್ಲಿ. ಪಕ್ಕದಲ್ಲೇ ಹ್ಯುಮ್ಯಾನಿಟೀಸ್ ಸ್ಟಾಫ್ ರೂಮ್ ಬಾಗಿಲನ್ನ ಅವರು ತೆರೀತಾ ಇದ್ರು. ಅವ್ರು ಬಂದು ಬಾಗಿಲು ತೆಗಿಬೇಕಾದ್ರೆ ಒಂದ್ಸರ್ತಿ ನಾನು ಅವ್ರನ್ನ ಕರೆದೆ. ಅವರು ಲಾಕ್ ತೆಗೆದು ಒಳಗೊಂಡೋದ್ರು. ಯಾಕೆ ಕೇಳಿಸ್ಲಿಲ್ವಾ? ಇರಲಿ ಅಂತ ಸುಮ್ಮನೆ ಅವ್ರು ಒಳಗೋಗಿ ಒಂದಷ್ಟು ಸ್ವಚ್ಛತಾ ಕೆಲಸ ಮಾಡಿಬಿಟ್ಟು ಆಚೆಗೆ ಬಂದು ಮತ್ತೆ ಬೋಲ್ಟ್ ಹೇಳ್ಕೊಂಡು ಹೊರಡಕ್ಕೆ ಸಿದ್ಧವಾದ. ನಾನು ಅವಾಗಲೂ ಅವ್ರನ್ನ ಕರೆದೆ, ಅವಾಗಲೂ ಅವ್ರು ಕೇಳಿಸ್ಕೊಳ್ಳಿಲ್ಲ. ಅರೆ ಏನಿದು ಅಂದ್ಬಿಟ್ಟು ಕಿವಿ ಏನಾದ್ರು ಸ್ವಲ್ಪ ಮಂದಾಯ್ತು ಅವ್ರಿಗೆ ಹೇಗೆ ಅಂತ ಅಂದ್ಬಿಟ್ಟು ಬಾಗಿಲ ಹತ್ರ ಹೋಗಿ ನಿಂತು ಹೆಚ್ಚು ಕಮ್ಮಿ ಬೆನ್ನು ಗಂಟೆ ಅಂತ ಕರೆದೆ. ಅವ್ರು ಕೇಳಿಸ್ಕೊಳ್ಳಿಲ್ಲ. ಇದೇನಿದು ಹೆಸರು ಕರೆದು ಗಮನಿಸ್ಕೊತಾ ಇಲ್ವಲ್ಲ ಅಂತ ನೋಡಿದ್ರೆ ಮರಿಯಪ್ಪನವರು ಅಂತ ಕರೆಯೋದ್ರ ಬದಲು ನಾನು ಮಾಯಪ್ಪನವರು ಅಂತ ಕರೀತಾ ಇದ್ದೆ. ಮಾಯಪ್ಪನವರು ಆಗಲಿ ಬಹಳ ವರ್ಷ ಆಯ್ತು. ಆದ್ರೆ ನಾಲ್ಗೆನ ಮನಸ್ಸನ್ನ ಬಿಟ್ಟೋಗಿರಲ್ಲ. ಕಮಲಾನಗರದಲ್ಲಿ ಮೊನ್ನೆ ಭುವನೇಶ್ವರ್ ಅವ್ರನ್ನ ಅವ್ರ ಮನೆಗೆ ಬಿಡಕ್ಕೆ ಹೋಗ್ಬೇಕಾರೆ ನನಗೆ ಆ ರಸ್ತೆ ಹಾದು ಹೋಗ್ಬೇಕಾರೆ ಅಕ್ಕಪಕ್ಕದಲ್ಲಿ ಹೆಚ್ಚು ಕಮ್ಮಿ ನಮ್ಮ PUP ಪಾಲಿಟೆಕ್ನಿಕ್ ಮತ್ತೆ ಡಾಕ್ಟರ್ AT ಸಿಬ್ಬಂದಿ ವರ್ಗದವರೇ ಆ ಪ್ರದೇಶದಿಂದ ಕೆಲಸಕ್ಕೆ ಬರುವಂಥದ್ದು. ನನಗೆ ಅವಾಗ ಮಾಯಪ್ಪ ನೆನಪಾಗ್ತಾ ಇತ್ತು. ನಾನು ಮರಿಯಪ್ಪ ಅವ್ರನ್ನ ಮರೆತು ಮಾಯಪ್ಪ ಅಂತ ಕರೆದ್ರೆ ಅವ್ರ ತಾನೇ ಹೇಗೆ ಹೋಗ್ಬಿಡ್ತಾರೆ. ಅವ್ರು ಇನ್ನೊಂದೇನು ಅಂತಂದ್ರೆ ಯಾರನ್ನ ಕರೀತವ್ರೆ ಅಂತ ತಿರುಗಿ ನೋಡ್ಬೋದಿತ್ತು. ಅವರು ಆ ಪೈಕಿ ಅಲ್ಲ. ತನ್ನಕ್ಕೆ ಸಂಬಂಧ ಪಡದೇ ಇಲ್ಲ ಯಾವ ಕೂಗಿಗೂ ಅವರು ಹೋಗೋಣಲ್ಲ. ಆ ರೀತಿ ಅವರು ನಡ್ಕೊಂಡು ಹೋಗ್ಬಿಡ್ತಾರೆ. ಆರಂಭದಲ್ಲಿ ಅವ್ರನ್ನ ನಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಪರಿಚಯದ ನಗು. ಆ ನಗು ಹೇಗಿರುತ್ತೆ ಅಂತಂದ್ರೆ ಒಂದು ಫ್ಲಾಶ್ ರೀತಿ ಇರುತ್ತೆ. ನಕ್ಬಿಟ್ಟು ಸೀದಾಗ್ಬಿಡುತ್ತೆ ತಕ್ಷಣ. ಹೀಗೆ ನಕ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಆ ರೀತಿಯಾದಂಥ ನಗು. ಆ ಸಣ್ಣ ನಗುಗೆ ನಮಗೆ ಎಷ್ಟೋ ಸತಿ ಆತುರವಾಗುತ್ತೆ. ಸುಮಾರು ಜನ ಅವ್ರನ್ನ ತಮಾಷೆ ಮಾಡ್ತಾರೆ, ಯಾಕಂದ್ರೆ ಅಷ್ಟು ಸಲಿಗೆ ಇದೆ. ಅವರು ಕೋಪ ಮಾಡ್ಕೊತಾರೆ, ಆದ್ರೆ ಅದು ಹುಸಿ ಕೋಪ. ಅವ್ರ ಮನಸ್ಸಲ್ಲಿ ಆ ಕೋಪ ನೆಲೆನಿಲ್ಲ. ಮರಿಯಪ್ಪನವರು ಮಾ ಅಂತ ಹಾಜರಾತಿನಲ್ಲಿ ಸಹಿ ಹಾಕುವಾಗ ನಾನು ಗಮನಿಸ್ತಾ ಇರ್ತೇನೆ. ನೋಡಿ, ನಾನು ಅಮ್ಮ ಅನ್ನಲಿಲ್ಲ, ಬರೀ ಮಾ ಅಂತೆ. ನಮಗೆಲ್ಲ ಮನಸ್ಸಿಗೆ ಏನ್ ಬರುತ್ತೆ? ಅಮ್ಮ ಅನ್ನೋದೇ ಪದ ಬರುತ್ತೆ. ಹಾಗಾಗಿ ಅವರು ಆ ಮಾ ಅನ್ನೋ ಅಕ್ಷರನ ಸಹಿ ಹಾಕ್ಬೇಕಾದ್ರೆ ಹಾಜರಾತಿ ವಹಿನಲ್ಲಿ ನನಗೆ ಅವರ ಮಮತೆಯ ಚಿತ್ರಣ ನನ್ನ ನೆನಪಿಗೆ ಬರುತ್ತೆ. ಒಂದು ರೀಲ್ಸ್ ನೋಡಿದೆ ಇತ್ತೀಚೆಗೆ. ಒಂದು ಗಂಡು ಒಂದು ಹೆಣ್ಣು ಲಾಡ್ಜ್ ಹೋಗ್ತಾರೆ. ಆ ರಿಸೆಪ್ಷನ್ ಅಲ್ಲಿ ಆಧಾರ್ ಸಂಬಂಧಿಕರಿಗೂ ಮಾತ್ರ ಅವಕಾಶ ಇರುತ್ತೆ. ಅನಧಿಕೃತವಾಗಿ ಅಕ್ರಮವಾಗಿ ಯಾವ ಜೋಡಿನೂ ಬರಬಾರ್ದು ಅನ್ನೋ ಕಾರಣಕ್ಕೆ
ಆಧಾರ್ ಕಾರ್ಡ್ ಕೇಳ್ತಾರೆ ಅವ್ರ ಹತ್ರ. ಸರಿ, ಆಧಾರ್ ಕಾರ್ಡು ಪತ್ನಿಯ ಮೊಬೈಲಲ್ಲಿ ಇರಲ್ಲ. ಅವ್ರೇನೋ ಮೊಬೈಲ್ ಚೇಂಜ್ ಮಾಡಿದ್ದೀನಿ, ನಿಮ್ಮ ಹತ್ರ ಇರಬೇಕು ಅಂತ ಗಂಡನ್ನ ಕೇಳ್ತಾರೆ. ನಿಮ್ಮ ಹತ್ರ ನಿಮ್ಮ ಮೊಬೈಲ್ ಕೊಡಿ, ಅದರಲ್ಲಿ ಇದೆ, ನಾನು ಎಲ್ಲಿದೆ ಅಂತ ಹುಡುಕೋತೀನಿ, ಕೊಡಿ ಅಂತಂದ್ರೆ ಆ ಮನುಷ್ಯ ಮೊಬೈಲ್ ಕೊಡಕ್ಕೆ ಸಿದ್ಧವಾಗಲ್ಲ. ಮೊಬೈಲ್ ತನ್ನ ವೈಯಕ್ತಿಕ ರಹಸ್ಯಗಳು ಕೊಡಲ್ಲ. ಅವರಿಬ್ಬರಲ್ಲಿ ಜೋರು ಜಗಳ ಶುರು ಆಗ್ಬಿಡುತ್ತೆ. ಒಂದು ಮೊಬೈಲ್ ಕೇಳಿದ್ರೆ ನೀವು ಕೊಡಲ್ಲ, ಏನೆಲ್ಲ ಅಡಗಿಸಿದ್ರಲ್ಲಿ ಹಾಗೆ ಹೇಗೆ ಅಂತ ಪತ್ನಿ ಶುರು ಮಾಡ್ತಾರೆ. ಆಗ ರಿಸೆಪ್ಷನ್ ಕೌಂಟರ್ ಅಥವಾ ಸ್ವಾಗತ ಕೌಂಟ್ರಲ್ಲಿ ಇರ್ತಾರಲ್ಲ, ಅವ್ರು ಆಚೆ ಬಂದ್ಬಿಟ್ಟು ಆಧಾರ್ ಕಾರ್ಡೇ ಬೇಡ ಬಿಡಿ, ನೀವು ಕಡ್ಡಾಯ ಗಣ್ಣ ಹೆಂಡತಿ ಗೊತ್ತಾಯ್ತು, ಆಧಾರ್ ಕಾರ್ಡ್ ಅವಶ್ಯಕತೆ ಇಲ್ಲ, ನೀವು ಜಗಳ ನಿಲ್ಲಿಸಿ ದಯವಿಟ್ಟು ಕೊಠಡಿ ಪ್ರವೇಶ ಮಾಡಿ ಅಂತ ಕೌಂಟ್ರಲ್ಲಿ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ, ನಮ್ಮ ಮರಿಯಪ್ಪನವರು ಸಾಮಾನ್ಯವಾಗಿ ಸಂಜೆ ಆಯಿತು ಅಂತಂದ್ರೆ ಆ ಬೈಕ್ನಲ್ಲಿ ಅಥವಾ ಉದ್ಯಾನವನದಲ್ಲಿ, ಇತ್ತೀಚೆಗೆ ಪಾಪ ಅವ್ರ ಪತ್ನಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತೇಳಿ ಕೇಳ್ಪಟ್ಟೆ, ಅವರು ಚೆನ್ನಾಗಿದ್ದಾಗ ಗಂಟಾನ್ಗಟ್ಲೆ ಅವರು ಅಲ್ಲಿ ಕೂತ್ಕೊಂಡು ಮಾತಾಡೋದನ್ನ ನನಗೆ ಹಲವಾರು ಜನ ತಿಳಿದುಪಡಿಸ್ತಾರೆ. ಪುಟ್ಟಮ್ಮವರು ಸುಮಾರು ಸತಿ ಹೇಳ್ತಾ ಇರ್ತಾರೆ. ಅಂದರೆ ಇಂಥ ಸಾಮರಸ್ಯ ತಾನೇ ನಮಗೆ ಸ್ಫೂರ್ತಿ ನೀಡಬೇಕಾಗಿರೋದು. ಈ ಆಧುನಿಕ ದಿನಗಳಲ್ಲಿ ನಾವು ಮೊಬೈಲು, ವಾಟ್ಸಪ್ಪು, ಚಾಟು ವರ್ಲ್ಡ್ ವೈಡ್ ಮಾಡ್ಕೊಂಡು ಅದನ್ನು ರಹಸ್ಯವಾಗಿ ಇಟ್ಕೊಂಡು ನಮ್ಮನ್ನು ಬಿರುಕು ಮೂಡಿಸ್ಕೋತೀವಲ್ಲ, ಅಂಥದ್ರ ಮಧ್ಯೆ ನಮ್ಮ ಮರಿಯಪ್ಪನವರ ದಾಂಪತ್ಯದ ಸಾಮರಸ್ಯ ನಮಗೆ ಸ್ಫೂರ್ತಿದಾಯಕವಾಗುತ್ತೆ. ಹೇಮಂತ್ ಅವ್ರು ಹೇಳ್ತಾ ಇದ್ರು, ಅವರು ಮಾಗಡಿ ತಾಲೂಕಿನ ಕಲ್ಕೆರೆ ಅವರು ಅಂತ. ಮಾಗಡಿ ಅಂದ ತಕ್ಷಣ ನಮಗೆ ಕೆಂಪೇಗೌಡರು ತಾನೇ ನೆನಪಾಗುತ್ತೆ. ಅವರ ಮುಖ ನೋಡಿ ಅಮೃತ ಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ಒಂದು ಮೂರ್ತಿ ಥರ ಇದ್ದಾರೆ ಅವರು. ಆ ಕ್ರೀಸಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರಿಗೆ ಆ ಪೇಟ ಇಡೋ ಒಂದು ಕಿರೀಟ ಇಟ್ಟಿದ್ದಿದ್ರೆ ಕುದುರೆ ತಾನಾಗೆ ಬರ್ತಿತ್ತು, ಅವ್ರ ಕೆಂಪೇಗೌಡರು ಇರ್ಬೋದು ಅನ್ನೋ ಭ್ರಮೆನಲ್ಲಿ. ಅಷ್ಟು ಸ್ಫೂರ್ತಿದಾಯಕವಾದ ಮುಖಭಾವ ಅವ್ರದ್ದಿದೆ ನೋಡಿ. ಅವರು ಎಷ್ಟು ನಿರ್ಭಾವಕರಾಗಿರ್ತಾರೆ. ಅವ್ರಿಗೇನೆಲ್ಲ ಗೌರವನ ಸಲ್ಲಿಸಿದ್ರು ಕೂಡ ಅವರು ಅದನ್ನ ನಿರ್ಲಿಪ್ತವಾಗಿ ಸ್ವೀಕರಿಸಿದ್ರು, ಬಹಳ ಘನತೆಯಿಂದ ನಡ್ಕೊಂಡ್ರು. ನಮ್ಮ ಪ್ರಾಂಶುಪಾಲರು ಹೇಳ್ದಂಗೆ ನಮಸ್ಕಾರ ಸರ್ ಅನ್ನೋದು ನಮ್ಮ ಕಿವಿನಲ್ಲಿ ಯಾವಾಗಲೂ ಮೊಳಗುತ್ತೆ. ಅಷ್ಟು ಸುಶಿಕ್ಷಿತರು ಅವರು, ಸುಸಂಸ್ಕೃತರು. ವಿದ್ಯಾವಂತಿಕೆಗಿಂತ ಅದೇ ಹೆಚ್ಚಿನ ಅಗತ್ಯತೆ ನಮಗಿದೆ. ಇದನ್ನು ನಾವು ಮಾದರಿಯಾಗಿ ಅಳವಡಿಸ್ಕೋತೀವಿ ಅಂತ ತಿಳಿಸ್ತಾ ಅವರ ಮುಂದಿನ ಬದುಕು ಹಸನಾಗಲಿ ಅಂತ ಈ ಮೂಲಕ ಕೋರ್ತೀವಿ. ಧನ್ಯವಾದ. ಧನ್ಯವಾದಗಳು ಸರ್. ಓಕೆ, ಯಾರಾದ್ರೂ ಮಾತಾಡ್ತಾರೆ ಬನ್ನಿ. ಒಂದೇ ಏರಿಯಾ, ಒಂದೇ ಕಚೇರಿ. ಅದ ಸರ್, ಟೈಮ್ ಆಗ್ಬಿಟ್ಟು ಬಂದಿಲ್ಲ, ಒಂದೂವರೆ ಬಿಡಲ್ಲ. ಯಾಕೆ ನೀವು ಬಂದಿರೋದೇ ಲೇಟು.